ತಮಾಷೆ ಒಂದು ರೇಂಜಿಗೆ ಓಕೆ, ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ಕುಲಿಗೆಟ್ಟು ಹೋಗ್ತಾ ಇದೆ ಅಂದಾಗ ಇದು ತಮಾಷೆ ಹೇಗಾಗತ್ತೆ? ಜಾನ್ವಿ ಅವರೇ, ಆಕ್ಚುಲಿ ಈಗ ನಾನು ಏನ್ ಹೇಳೋಕೆ ಇಷ್ಟಪಡ್ತೀನಿ ಅಂದ್ರೆ ಅದನ್ನ ತುಂಬಾ ಫನ್ ಆಗಿ ಮಾಡಿದ್ದು ಸರ್. ಇದಕ್ಕೆ ರಕ್ಷಿತಾ ಕೂಡ ಬಂದ್ಬಿಟ್ಟು ನಾನೇನ್ ಹೇಳ್ದೆ ಅಂತ ಅವ್ರು ನಮ್ ಜೊತೆಗೆ ಮಾತಾಡ್ಬೋದಾಗಿತ್ತು. ಗೊತ್ತಿಲ್ಲ ಅವ್ರ ಏಜ್ ಚಿಕ್ಕದೋ ಅಥವಾ ಇದನ್ನ ಹೇಗ್ ತಗೋಬೇಕು ಅಂತ ಗೊತ್ತಿಲ್ಲ. ಅದು ತುಂಬಾ ಅವ್ರು ಓವರ್ ಆಗಿ ರಿಯಾಕ್ಟ್ ಮಾಡಿದ್ರು. ಸೊ ಇದು ಫನ್ ಬಿಟ್ರೆ ಯಾರಿಗೋ ಹರ್ಟ್ ಮಾಡ್ಬೇಕು ಅನ್ನೋ ತರ ಏನಿರ್ಲಿಲ್ಲ ಸರ್. ಓಕೆ, ಹರ್ಟ್ ಮಾಡ್ಲಿಲ್ವಾ? ಸಿಂಪಲ್ ಕ್ವಶನ್ ಮ್ಯಾಮ್, ಯಾರು ಹರ್ಟ್ ಆಗ್ಲಿಲ್ವಾ? ಸರ್ ಅಂದ್ರೆ ಇಲ್ಲಿ ನನ್ನ ಹರ್ಟ್ ಮಾಡೋ ಉದ್ದೇಶ ಇರ್ಲಿಲ್ಲ ಸರ್. ನಮಗೂ ಯಾರಿಗೂ ಹರ್ಟ್ ಮಾಡ್ಬೇಕು ಅನ್ನೋ ಉದ್ದೇಶ ಇಲ್ಲ ಮ್ಯಾಮ್. ಏನಾಗುತ್ತೆ ಈಗ ತಮಾಷೆಗೆ ಏನ್ ಮಾಡ್ತೀನಿ, ಯಾರೋ ಒಬ್ಬರಿಗೆ ನಿಮ್ಮಲ್ಲಿ ತಮಾಷೆ ಧ್ರುವ್ ಸರ್ ಬರ್ಲಿ ನೀವು ಎಲಿಮಿನೇಟೆಡ್ ಅಂತ ಹೇಳ್ತೀನಿ, ಅವ್ರು ಎದ್ದು ಹೇಳ್ತಾರೆ ನಿಜಾನ ನಂಬ್ತಾರೆ, ಇನ್ನೊಂದ್ಸತಿ ಕ್ರಾಸ್ ಚೆಕ್ ಮಾಡ್ತಾರೆ, ಎಸ್ ಧ್ರುವ್ ಸಾರಿ ಟೈಮ್ ಆಫ್ ಧ್ರುವ್ ಬರೀ ಅಂತೀನಿ. ಅಲ್ಲಿಂದ ಸರ್ ಕರೆಕ್ಟಾ ಸರ್ ನಾನೇನು ಮಾಡಿಲ್ಲ. ಬರ್ತಾ ತಮಾಷೆನೇನ್ ಮಾಡ್ತೀನಿ, ಜಾನ್ವಿ ಅವರೇ ಮೇನ್ ಡೋರ್ ತನಕ ತರ್ತೀನಿ, ಮೇನ್ ಡೋರ್ ಓಪನ್ ಆಗುತ್ತೆ, ಅಲ್ಲಿಂದ ನನ್ನ ತಮಾಷೆ ಎಂಡ್ ಆಗ್ಬೇಕು. ಅಲ್ಲಿಂದ ನಾನು ಹೊರಗಡೆ ಹೋಗಕ್ಕೆ ಬಿಟ್ಟೆ ಅಂದ್ರೆ ಅದು ತಮಾಷೆ ಅಲ್ಲ. ಧ್ರುವ್ ನಾನ್ ಮಾಡ್ತಾರೋ ಧ್ರುವಿನ ಕೊಲೆ. ಹೋಗ್ತೀರಾ ಧ್ರುವ್? ಇದು ಸರ್ ಅಲ್ಲಿ ಏನ್ ಮಾಡ್ಬೇಕು, ನಾನು ಧ್ರುವ್ ತಮಾಷೆ ಮಾಡ್ತಾ ಇದ್ದೀನಿ, ಬಿಗ್ ಬಾಸ್ ದಯವಿಟ್ಟು ಬಾಗ್ಲಾಕಿ ವಾಪಸ್ ಕುರ್ಚಿಯಲ್ಲಿ ಕೂತ್ಕೊಳ್ಳಿ ಅನ್ಬೇಕು. ನಿಮ್ ಇಷ್ಟ ಬಂದಾಗ ಆ ಹುಡುಗಿ ಚಿಕ್ಕವರು, ನಿಮ್ ಇಷ್ಟ ಬರ್ಲಿಲ್ಲ ಅಂದಾಗ ಆ ಹುಡುಗಿ ಸಿಕ್ಕಾಪಟ್ಟೆ ದೊಡ್ಡವರು, ಮಲ್ಲಮ್ಮನ್ಕಿನ ದೊಡ್ಡವರು. ಸಾಲದಕ್ಕೆ ನೀವಿಬ್ರು ಎಲ್ಲೆಲ್ಲೋ ನಿಂತ್ಕೊಂಡು ನಗ್ತಾ ಇದ್ದೀರಿ. ಅದು ನೋಡಿದ್ರೆ ಹಿಂಗೆ ಹೇಳೋಣ, ನೋಡಿಲ್ಲ ಅಂದ್ರೆ ಹಂಗೆ ಹೇಳೋಣ ಅಂತೀರಿ. ಎಲ್ಲೋ ಒಂದ್ ಕಡೆ ನಿಮ್ಮಲ್ಲಿ ಬಂದಂತ ಮೆಚ್ಯೂರಿಟಿ ಅಂಡ್ ಕಾಮನ್ ಸೆನ್ಸ್ ಇಸ್ ದ ಫೇವರೇಟ್ ವರ್ಡ್ ಆಫ್ ದಿಸ್ ಹೌಸ್. ಹೋಗ್ಬಿಟ್ಟು ನಿನಗೆ ಒಂದ್ಸತಿ ಅನ್ನಿಸ್ಲಿಲ್ಲ ಬೇಡ ಇದು ಅಧಿಕ ಪ್ರಸಂಗ ಆಗೋಯ್ತು ಅಥವಾ ಜಾಸ್ತಿ ಆಗೋಯ್ತು ಈ ಕಾಮಿಡಿ, ತುಂಬಾ ಜನ ಮನ್ಸು ನೋವು